ಒಂದು ಅಧ್ಯಕ್ಷರ ಚುನಾವಣೆ ಈಗಷ್ಟೇ ನಡೆದಿದೆ. ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಲ್ಲ ಸದಸ್ಯರು, ಎಲ್ಲ ಮುಖಂಡರು ಎಲ್ಲ ಸೇರಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತೆ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಯತ್ತ ಗಮನ ಹರಿಸೋದಾದ್ರೆ, ಈ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಮೂಲಭೂತ ಸೌಕರ್ಯಗಳು ವ್ಯವಸ್ಥಿತವಾಗಿದ್ದಾವೆ. ಇನ್ನ ಸುವ್ಯವಸ್ಥಿತವಾಗಿ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಿ ಜನರಿಗೆ ಒಂದು ಸೇವೆ ಏನು ಗ್ರಾಮ ಪಂಚಾಯತಿಯಿಂದ ಎಲ್ಲ ಸೇವೆಗಳು ಒದಗ್ತಾವೋ ಅವರ ಒಂದು ಮನೆಗೂ ತಲುಪಿಸೋ ಒಂದು ವ್ಯವಸ್ಥೆ ಮಾಡಿ ಈ ಗ್ರಾಮ ಪಂಚಾಯತಿಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮಿಸಿ ಕೆಲಸ ಮಾಡ್ತೇನೆ ಅನ್ನೋದನ್ನ ಈ ಮುಖಾಂತರವಾಗಿ ತಿಳಿಸ್ಕೊಡೆ. ಮೂಲಭೂತ ಸೌಕರ್ಯಗಳಲ್ಲಿ ಸದ್ಯಕ್ಕೆ ಏನು ಇಲ್ಲ. ಈಗ ಮನೆಗಳಿಲ್ಲ. ಸರ್ಕಾರದಿಂದ ಒಂದು ಇದು ಏನು ವಸತಿ ಯೋಜನೆ ಇದೆ, ಒಂದು 3-4 ವರ್ಷದಿಂದ ಒಂದು ಮನೆನೂ ಕೊಟ್ಟಿಲ್ಲ. ಆ ಮನೆಗಳು ಬಂದ್ರೆ ಈ ತೀರಾ ನಿರ್ಗತಿಕರು ಏನಿದ್ದಾರೆ ಅವ್ರಿಗೆ ಒದಗಿಸ್ಕೊಡೋ ಮುಖಾಂತರ ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಅವ್ರಿಗೆ ಮನೆಗಳನ್ನ ಒದಗಿಸ್ಕೊಡ್ತೀವಿ. ಅದಾಗಿ ಇನ್ನೇನು ನಿವೇಶನಗಳು ನಮ್ಮ ಮಾನ್ಯ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿದ್ದಾರೆ. ಅವನ್ನ ಏನಾದರೂ ಅದರ ಅನುದಾನ ಬಂದರೆ ಅವನ್ನ ಒಂದು ನಿವೇಶನಗಳಾಗಿ ಮಾಡಿ ಅವನ್ನ ಮುಂದೆ ಅರ್ಹರಿಗೆ ಕೊಡೋ ಒಂದು ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ಅಧ್ಯಕ್ಷರ ಒಂದು ಆಯ್ಕೆಗೆ ಕಾರಣೀಭೂತರಾದಂಥ ನಮ್ಮ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರು, ಅವರ ತಂದೆಯವರಾದಂಥ ಕೇಶವರೆಡ್ಡಿ ಅಣ್ಣನವ್ರಿಗೂ ಮತ್ತು ಕೆ ವಿ ನಾಗರಾಜಣ್ಣನವರಿಗೂ, ನಮ್ಮ ಚಿಕ್ಕಪ್ಪನವರಾದಂಥ ರಂಗಣ್ಣನವರಿಗೂ, ಎಲ್ಲ ಮುಖಂಡರಿಗೂ, ಎಲ್ಲ ಸರ್ವ ಸದಸ್ಯರಿಗೂ, ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ವಂದಿಸಿ ನಾನು ಅವ್ರಿಗೆ ಕೃತಜ್ಞನಾಗಿ ಚಿರಋಣಿಯಾಗಿರ್ತೀನಿ ಅಂತ ತಿಳಿಸ್ತಾ ಇದ್ದೀನಿ. ಅಧ್ಯಕ್ಷರು ಚೇಂಜ್ ಮಾಡ್ತಾ ಇರೋದು ಈ ಅವಧಿಯಲ್ಲಿ ಇದು 4ನೇದು. ಎಲ್ರಿಗೂ ಒಂದು ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಒಮ್ಮತವಾಗಿ ಯುನಾನಿಮಸ್ ಆಗಿ ಎಲ್ರಿಗೂ ಆಸೆ ಇರ್ತದೆ. ಆಮೇಲೆ ಯುವಕರು ಬೆಳಿಬೇಕು ಅನ್ನೋದು ನಮ್ಮ ಆಸೆ. ನಮಗೆಲ್ಲ ವಯಸ್ಸಾಯ್ತಲ್ವಾ, ಮುಂದಿನ ಪೀಳಿಗೆಗೆ ಒಂದು ನಾಯಕತ್ವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಎಲ್ರಿಗೂ ಅಧಿಕಾರವನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎರಡನೇದಾಗಿ ಈ ಒಂದು ಪಂಚಾಯತಿ ಭಾಳ ಅಭಿವೃದ್ಧಿ ಆಗ್ತಾ ಇದೆ. ಯಾವುದೇ ರೀತಿಯ ಒಂದು ತೊಂದರೆ ಇಲ್ದಿರ ತಗೊಂಡೋಗಿ, ವಿಶೇಷವಾಗಿ ಮೂಲಭೂತ ಸೌಕರ್ಯಗಳು. ಇವತ್ತು ಜಲಜೀವನ್ ಮಿಷನ್ನಲ್ಲಿ ಪ್ರತಿ ಮನೆಗೆ ಕುಡಿಯುವ ನೀರು, ನಳ ನೀರು ಅಂದರೆ ನಲ್ಲಿ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಜೊತೆಗೆ ರಸ್ತೆಗಳು, ಇವತ್ತು ನಾನು ಆಗಲೇ ಹೇಳಿದೆ, ನಮ್ಮ ರೈತರಿಗೆ ಹೊಲಗಳಿಗೆ ಹೋಗೋ ರಸ್ತೆಗಳು ಭಾಳ ತೊಂದರೆ ಆಗ್ತಾಯಿದೆ. ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ತರೋದಕ್ಕೆ, ಗೊಬ್ಬರ ಸಾಗಿಸೋದಕ್ಕೆ ಎಲ್ಲಕ್ಕೂ ಕೂಡ ತೊಂದರೆ ಆಗ್ತಾಯಿದೆ. ಅಂಥದ್ದು ಇವತ್ತು ನಮ್ಮ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಮ್ಮ ತೋಟಗಳಿಗೆ, ಗದ್ದೆಗಳಿಗೆ, ಹೊಲಗಳಿಗೆ ಹೋಗುವಂಥ ರಸ್ತೆಗಳನ್ನು ನಾವು ನರೇಗಾ ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಸ್ವಚ್ಛತೆ, ಚರಂಡಿ ಕ್ಲೀನ್ ಇರ್ಬೋದು, ರಸ್ತೆ ಮತ್ತು ಮತ್ತೊಂದೆಲ್ಲ ಕ್ಲೀನ್ ಮಾಡಿ ಡಂಪ್ ಯಾರ್ಡ್ಗೆ ಕಳಿಸ್ತಾ ಇದ್ದಾರೆ. ಇದೇ ರೀತಿ ಖಾತೆ ಮಾಡೋ ವಿಷಯದಲ್ಲಿ ನಮ್ಗೆ ಇವತ್ತಿಗೂ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಈಗ ಹಣಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ಒತ್ತಾಯ ಮಾಡಿದರೆ ನಮ್ಮವ್ರಿಗೂ ಕಂಪ್ಲೇಂಟ್ ಬರೋದು. ಕೆಲಸಗಳು, ಸಾರ್ವಜನಿಕರ ಕೆಲಸಗಳು ಸುಗಮವಾಗಿ ಆಗ್ತಾಯಿದೆ. ಆಮೇಲೆ ಈ ಒಂದು ಆಡಳಿತದಲ್ಲಿ ನಾವು ಮೂಗು ತೋರಿಸ್ತಾ ಇದ್ದೀವಿ. ಯಾರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅವ್ರಿಗೆ ಸ್ವತಂತ್ರ ಕೊಟ್ಬಿಟ್ಟಿದ್ದೀವಿ. ನಿಮ್ಮ ಕೈ ನೋಡಪ್ಪ, ಕಾನೂನುಬದ್ಧವಾಗಿ ಯಾವುದೇ ಕಂಪ್ಲೇಂಟ್ ಇಲ್ದಿರ, ನಮ್ಮ ಹತ್ರ ಯಾವುದು ಕಂಪ್ಲೇಂಟ್ ಬರ್ದಿರ ನೀವು ನಡೆಸ್ಕೊಂಡು ಹೋಗ್ರಿ ಅಂತ. ಆ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಅಧ್ಯಕ್ಷರಾಗಿದ್ದವರು, ನಮ್ಮ ಉದಾಹರಣೆಗೆ ನಮ್ಮ KN ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿದ್ದರು. ಅವರು ಏನು ನಮ್ಮ ಹಳ್ಳಿಗಳಲ್ಲಿ 6 ಹಳ್ಳಿ ಇದೆ, 6 ಹಳ್ಳಿಯಲ್ಲಿ ಏನೇ ಕಂಪ್ಲೇಂಟ್ ಬಂದರು, ನೀರಿಲ್ಲ, ಲೈಟ್ ಇಲ್ಲ ಅಥವಾ ಇನ್ನೇ ಬೇರೆ ಸಮಸ್ಯೆ ಇದೆ ಅಂದರೆ ಇಮಿಡಿಯೇಟ್ ಹೋಗ್ತಾ ಇದ್ರು. 10-15 ನಿಮಿಷ ಇಲ್ಲ ಅರ್ಧ ಗಂಟೆಗೆ ಹೋಗಲ್ಲಿ ಆ ಸಮಸ್ಯೆನ ಪರಿಹಾರ ಮಾಡ್ಕೊಂಡು ಬರ್ತಾ ಇದ್ರು. ಅದನ್ನು ನಾನು ಹೇಳೋದಲ್ಲ, ಆ ಗ್ರಾಮದ ಎಲ್ಲ ಮುಖಂಡರು ನನಗೆ ಹೇಳಿದ್ದಾರೆ ಈ ರೀತಿ ಮಾಡ್ತಾಯಿದ್ರು. ಅದೇ ರೀತಿ ಶಶಿಯವರವರು, ಅವರು ಕೂಡ ಅದೇ ರೀತಿ ಈ ಒಂದು ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ. ಮುಂದೆ ಆಗ್ತಕ್ಕಂಥ ಅಧ್ಯಕ್ಷ ಮುನಿಕೃಷ್ಣರವರು ಕೂಡ ಅದೇ ರೀತಿ ಮಾಡಬೇಕು ಅಂತ ಮಾಡ್ತಾರೆ. ಯಾಕೆಂದರೆ ನಾವು ಮಾಡಿಸ್ತೀವಿ, ಬಿಡೋದಿಲ್ಲ. ನಾವು ಅಧಿಕಾರ ಕೊಡೋದು ಸುಲಭ, ಅವ್ರ ಹತ್ರ ಕೆಲಸ ತಗೋತೀವಿ. ಅಧಿಕಾರ ತಗೊಂಡ್ಬಿಟ್ಟು ನಾವು ಮಜಾ ಇರ್ತೀವಿ ಅಂದರೆ ಬಿಡೋದಿಲ್ಲ. ನಾವು ಅಧಿಕಾರ ಕೊಟ್ಟ ಮೇಲೆ ಪ್ರತಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಹೋಗಿ ನೋಡಬೇಕು, ಸಮಸ್ಯೆ ಪರಿಹಾರ ಮಾಡಬೇಕು, ಅವ್ರ ಕೆಲಸ ಮಾಡಿಕೊಡ್ಬೇಕು. ಬಡವ್ರ ಕೆಲಸ, ಮನೆ ಇರ್ಬೋದು, ಮತ್ತೊಂದು ಬರ್ತದೆ. ಮನೆಗಳು ಬಂದಾಗ ನಮ್ಮನ್ನು ಕೇಳ್ತಾರೆ, ಬೇರೆ ಅನುದಾನ ಬಂದರೆ ನಿಮ್ಮಿಷ್ಟ ಎಲ್ಲ ಹಾಕ್ಕೊಳ್ರಪ್ಪ, ನಾವು ಯಾರಿಗೂ ಕಾಂಟ್ರಾಕ್ಟ್ ಇಂಥ ಅವ್ರು ಕೊಡ್ರಿ ಅಂತ ಹೇಳಲ್ಲ. ಒಳ್ಳೆ ಕ್ವಾಲಿಟಿ ಕಾಂಟ್ರಾಕ್ಟ್ ಯಾರು ಮಾಡ್ತಾರೋ ಅವ್ರಿಗೆ ಕೊಡ್ರಿ ಅಂತ ಹೇಳ್ತೀವಿ. ಮನೆಗಳು ಅಷ್ಟೇ, ಯಾರು ತೀರಾ ಕಡುಬಡವರು ಇರ್ತಾರೆ, ಮನೆ ಇಲ್ದಕ್ಕಂಥವ್ರು ಇದ್ದಾರೆ, ಅವ್ರಿಗೆ ನಾವು ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ನಮ್ಮೆಲ್ಲ ಮುಖಂಡರುಗಳು ಅದೇ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಪಂಚಾಯತಿ ಅಭಿವೃದ್ಧಿಯಿಂದ ಮುಂದೆ ಹೋಗ್ತಾ ಇದೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಈ ರೀತಿ ಅಧ್ಯಕ್ಷರಾಗಿ ಚೇಂಜ್ ಮಾಡಬೇಕು ಅಂದಿದ್ರೆ ಬಹುಶಃ ಒಂದು ವಾರಗಳ ಕಾಲ
ಇವ್ರು ತಗೊಂಡೋಗ್ಬೇಕು, ಹಣದ ವ್ಯವಹಾರ ನಡೀತಾ ಇತ್ತು. ಇಲ್ಲಿ ಯಾರಿಗೂ ₹1 ನಾವು ಇದು ಕೊಟ್ಟಿಲ್ಲ. ಪ್ರಮಾಣವಾಗಿ ಹೇಳ್ಬೇಕಾದ್ರೆ ಯಾರು ಅದನ್ನು ಆಶೆ ಮಾಡಲ್ಲ. ನಾವೇನು ಹೇಳಿದ್ರೆ ಅದನ್ನು ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ.